ಕುಟುಂಬ ಸ್ಥಾನದಲ್ಲೇ ಆ ಗುರುವಿರತಕ್ಕಂಥದ್ರಿಂದ, ಧನಸ್ಥಾನದಲ್ಲೇ ಗುರುವಿರತಕ್ಕಂಥದ್ರಿಂದ ವಿಶೇಷವಾದಂತಹ ಶುಭ ಫಲಗಳನ್ನೇ ತಮ್ಮ ಪಾಲಿಗೆ ನೀಡಬಹುದಾಗಿರುತ್ತೆ. ಯಾಕೆಂದರೆ ಯಾವುದೇ ರೀತಿಯಾದಂತಹ 7.5 ಅಷ್ಟಮ ಶನಿಯೋ ಅರ್ಧಾಷ್ಟಮ ಶನಿಯೋ ಅಥವಾ ಶನಿಯ ಒಂದು ಪ್ರಭಾವ ತಮ್ಮ ಪಾಲಿಗಿರೋದಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ಒಂದು ಸಂವತ್ಸರದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಫಲವನ್ನೇ ಹೇಳ್ತಕ್ಕಂಥ ಒಂದು ವರ್ಷವಾಗಿರುತ್ತೆ. ವಿಶೇಷವಾಗಿ ನಿಮ್ಮ ಮಾತಿಗೆ ಬೆಲೆ ಬರತಕ್ಕಂಥದ್ದು, ಮಾತಿಗೆ ಮೌಲ್ಯ ಬರತಕ್ಕಂಥದ್ದು, ಅಥವಾ ಸಮಾಜದಲ್ಲಿ ನಿಮ್ಮನ್ನು ಗೌರವಿಸ್ತಕ್ಕಂಥವರು ಹೆಚ್ಚಾಗಿರ್ತಾರೆ, ಅಥವಾ ಸಮಾಜದಲ್ಲಿ ಸ್ಥಾನ ಮಾನಾದಿಗಳು ದೊರಕತಕ್ಕಂಥದ್ದು, ಅಥವಾ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟರೆ ಆ ಎಲ್ಲ ರೀತಿಯಂಥ ಆಸೆಗಳು ನೆರವೇರತಕ್ಕಂಥದ್ದು, ಅಥವಾ ಎಷ್ಟೋ ಜನ ವಯಸ್ಸಾಗಿರತಕ್ಕಂಥ ಮಿಥುನ ರಾಶಿಯವರು ಈ ಒಂದು ವರ್ಷವಾದರೂ ತಾನು ತೀರ್ಥಯಾತ್ರೆಗೆ ಹೋಗಬೇಕು, ಕಾಶಿಗೆ ಹೋಗಬೇಕು, ರಾಮೇಶ್ವರಂ ಹೋಗಬೇಕು, ಈ ರೀತಿಯಾಗಿರ್ತಕ್ಕಂಥ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು ಅಂತ ಆಸೆ ಪಟ್ಟಿರ್ತೀರಿ. ಖಂಡಿತವಾಗಿಯೂ ನಿಮ್ಮ ಆಸೆ ಈ ಒಂದು ಸಂವತ್ಸರದಲ್ಲಿ ಸಂಪೂರ್ಣವಾಗಿ ನೆರವೇರುವಂತಹ ಸಾಧ್ಯತೆಗಳನ್ನು ಮಿಥುನ ರಾಶಿಯವರಿಗೆ ನಾವು ಈ ಒಂದು ಸಂವತ್ಸರದಲ್ಲಿ ಚಿಂತಿಸಬಹುದಾದಂತಹ ವರ್ಷವಾಗಿರುತ್ತೆ ಅಂತ ಹೇಳಬಹುದು.